ಹಿರಿಯೂರು ತಾಲೂಕು ಸ್ಥಳೀಯರ ಸ್ವಾಭಿಮಾನಿ ವೇದಿಕೆಯ ವತಿಯಿಂದ ಜನ ಅಭಿಪ್ರಾಯ 2026ರ ಸ್ಥಳೀಯರ ಕೂಗು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಬೇತೂರು ಪಾಳ್ಯದ ನಿವಾಸಿಗಳಾದ ಡಾಕ್ಟರ್ ಜೆ ರಾಜು ರವರ ಹಿತೈಷಿಗಳಿಂದ ಹಾಗೂ ಶಿಷ್ಯವೃಂದದಿಂದ ಸ್ನೇಹಿತರಿಂದ ಸಭೆ ನಡೆಯಿತು. ಈ ಸಭೆಯಲ್ಲಿ ಮುಂಬರುವ ಮರು ಚುನಾವಣೆಯಲ್ಲಿ ಸ್ಥಳೀಯರಿಗೆ ಅವಕಾಶ ನೀಡಿ ಚುನಾವಣೆಯಲ್ಲಿ ಟಿಕೆಟ್ ಯಾವುದೇ ಪಕ್ಷದಿಂದ ಆಗಲಿ ಹಾಗೂ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಲು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಲು ಜನಸಾಮಾನ್ಯರಿಗೆ ತಿಳಿಯಪಡಿಸಿ ಜಾಗೃತಿ ಮೂಡಿಸಿದರು. ಅಲ್ಲಿಗೆ ಆಗಮಿಸಿದ್ದ ಎಲ್ಲರೂ ಕೂಡ ಒಂದೇ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡುತ್ತೇವೆ ಎಂದು ಘಂಟಾಘೋಷವಾಗಿ ಕೂಗಿ ಹೇಳಿದರು. ನಮ್ಮ ಒಂದು ಅಜೆಂಡಾ ಇರೋದು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು. ಯಾವುದೇ ಪಕ್ಷ ಸ್ವಲ್ಪ ಇರೋದೇ 3 ಪಕ್ಷಗಳು. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು. ಯಾವುದೇ ಜಾತಿಯವ್ರಿಗಾಗಲಿ ಸ್ಥಳೀಯರೇ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು. ಸೋತರು ನಮ್ಮ ತಾಲೂಕಿನವರೇ ಸೋಲ್ಬೇಕು, ಗೆದ್ರು ನಮ್ಮ ತಾಲೂಕಿನವರೇ ಗೆಲ್ಲಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾನು ಈಗಾಗಲೇ 3 ಹೋಬಳಿಗಳಲ್ಲಿ ಧರ್ಮಪುರ ಆಯಿತು, ಐಮಂಗ್ಲ ಆಯಿತು, ಆಮೇಲೆ ಇನ್ನೊಂದು ಕಡೆ ಮಾರಿಕಣಿವೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ಇವತ್ತು ಟೌನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಇದ್ದಾವೆ. ನಮ್ಮವರು ಇಲ್ಲಿ ಕಚ್ಚಾಟಗಳು, ಸ್ಥಳೀಯ ನಾಯಕರಲ್ಲಿ ಸ್ವಲ್ಪ ಕಚ್ಚಾಟಗಳು, ಕಾಲೆಳೆಯತಕ್ಕಂಥ ಬುದ್ಧಿಗಳು. ಆಮೇಲೆ ಲೋಕಲ್ ಆದ್ರೆ ನಮಗೆ ದುಡ್ಡು ಕೊಡ್ತಾರೋ ಇಲ್ಲ, ಬೇರೆಯವರಾದ್ರೆ ಒಂದೇ ಸರಿ ದೊಡ್ಡ ವ್ಯಾಪಾರ ಆಗ್ತದೆ. ಸೊ ಸ್ಥಿತಿ ಹಂಗಾಗೋಗಿದೆ ಇವತ್ತಿನ ಪರಿಸ್ಥಿತಿ. ಆಮೇಲೆ ಅಷ್ಟು ಸುಲಭನೂ ಇಲ್ಲ ಸರ್. ಇವತ್ತು ಹಿಂದಿನವ್ರು ಮಾಡಿ ಹೆಂಗೋಗಿದ್ದಾರೆ ಅಂದ್ರೆ ಸರಿಯಾಗಿ ಅದ ಮಾಡಿಟ್ಟು ಹೋಗಿದ್ದಾರೆ. ಅದನ್ನ ಬುಡ ಅಳ್ಳಾಡ್ಸೋದು ಅಷ್ಟು ಸುಲಭ ಇಲ್ಲ. ನಾನು ರಾಜಕೀಯ ಶಾಸ್ತ್ರ ಓದಿದ್ದೀನಿ. ಈ ತಾಲೂಕಿನಲ್ಲೇ ಜನರಲ್ ಆದ್ಮೇಲೆ ದೊಡ್ಡ ದೊಡ್ಡ ಜಾತಿಯರು ಆಗ್ತಾರೆ ಅಂತ ಕನಸಿತ್ತು. ಬೇರೆ ಸಣ್ಣ ಸಣ್ಣ ಜಾತಿನವರು ಅಂದ್ಕೊಳ್ತಾ ಇದ್ರು. ಅದನ್ನೆಲ್ಲ ಬುಡಮೇಲೆ ಮಾಡಿ ಒಬ್ಬ ಅಲ್ಪಸಂಖ್ಯಾತರು 100, 200, 300 ಸಂಖ್ಯೆ ಇರೋರು ಇಲ್ಲಿ MLA ಆಗ್ಬೋದು ಅನ್ನೋದು ಪ್ರೂವ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವನ್ನೆಲ್ಲ ಆಲೋಚನೆ ಮಾಡಿ ಕ್ಯಾಂಡಿಡೇಟ್ ಆಗೋರು ಬರ್ಬೇಕಾಗ್ತದೆ. ಸೊ ಇದೆಲ್ಲ ಸಾಮಾಜಿಕ ರಾಜಕೀಯ ಅರಿವುಗಳು ನಮಗೆ ಎಲ್ಲಿವರೆಗೂ ಆಗಲ್ವೋ. ನಾನು ಮೊನ್ನೆ ಹೇಳಿದೆ ನನ್ನ ಟಿವಿ ಮಾಧ್ಯಮದಲ್ಲಿ, ನಮಗೂ ಪಾವಗಡದವ್ರಿಗೂ ಕಬಡ್ಡಿ ಮ್ಯಾಚ್ ನಡೆದ್ರೆ ನಮ್ಮದು ಗೆಲ್ಲಿ ಅಂತೀವಿ. ಯಾಕೆ? ಇದು ನಮ್ಮದು, ನಮ್ಮ ತಾಲೂಕು ಅಂತಕ್ಕಂಥ ಭಾವನೆ. ಸೊ ಹೀಗೆ ಬೇರೆಯವ್ರಿಗೆ ಇರೋದಿಲ್ಲ. ಬೇರೆಯವರು MLA ಆಗಿರ್ತಾರೆ, ಅವ್ರು MLA ಆಗಕ್ಕೆ ಮಾತ್ರ ಬಂದಿರ್ತಾರೆ. ಅವ್ರಿಗೆ ಈ ಸ್ಥಳೀಯ ಜನರ ಮೇಲೆ ಆಗಲಿ, ಸ್ಥಳೀಯ ನೆಲದ ಮೇಲೆ ಆಗಲಿ, ಸ್ಥಳೀಯ ಜಲದ ಮೇಲೆ ಆಗಲಿ ಪ್ರೀತಿ ಇರಲ್ಲ. ಓನ್ಲಿ ಚುನಾವಣೆ ರಾಜಕೀಯಗಳು ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಭಾವನೆಗಳಿರಲ್ಲ. ಮಾನವ ಸಂಘಜೀವಿ, ನಿಮಗೆ ಗೊತ್ತು, ಮತ್ತು ಸಮಾಜ ಜೀವಿ. ಅವನು ರಾಜಕೀಯ ಪ್ರಾಣಿನೂ ಹೌದು. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಮನುಷ್ಯರು ಇವತ್ತು ಯಾವ ಸ್ಥಿತಿ ಇದೆ ಅಂದ್ರೆ ಅಷ್ಟು ಸುಲಭವಾಗಿಲ್ಲ. ನನ್ನ ಈ ಉದ್ದೇಶ ಏನು, ಹಿರಿಯೂರು ತಾಲೂಕು ಸ್ಥಳೀಯರ ಸ್ವಾಭಿಮಾನ ವೇದಿಕೆ ಇದೆ. ಮೊದಲು ನಮಗೆ ಸ್ವಾಭಿಮಾನ ಇದೆಯಾ ನಾವು ಚೆಕ್ ಮಾಡ್ಕೋಬೇಕು. ನಾವೊಂದ್ಸರಿ ಚೆಕ್ ಮಾಡ್ಕೋಬೇಕು ನಮಗೆ ಸ್ವಾಭಿಮಾನ ಇದೆಯಾ. ಅರೆ MLA ಸ್ಥಿತಿ ಹಿರಿಯೂರಲ್ಲಿ
ಕೆ ಎಚ್ ರಂಗನಾಥ್, ಡಿ ಮಂಜುನಾಥ್, ಬಿ ಎಲ್ ಗೌಡ್ರು ಅಂತಾರೆಲ್ಲ ಇದ್ದಂತ ಮಸೇಪರ್ ಇದ್ದಂತ ಈ MLA ಆಗಿದ್ದಂತ ಕ್ಷೇತ್ರದಲ್ಲಿ ಒಬ್ರು MLA ಆಗಕ್ಕೆ ಯೋಗ್ಯತೆ ಇಲ್ಲ ರಾಜಕೀಯವಾಗಿ ಅಂದ್ರೆ ಅದು ಇಂಥ ರಾಜಕೀಯ ಜ್ಞಾನ ಹೆಚ್ಚಾಗಿರ್ತಕ್ಕಂಥ ಕಾಲದಲ್ಲಿ ಊರೂರಲ್ಲೂ ಕಟ್ಟೆ ಮೇಲೆ ರಾಜಕೀಯ ಬೆಳಿಗ್ಗೆಯಿಂದ ಸಾಯೋವರೆಗೂ ನಾವು ಸಾಯ್ಬೇಕಾದ್ರೂ ರಾಜಕೀಯ ಮಾತಾಡ್ತಿರೋರು ಎಷ್ಟೋ ಜನ ಇದ್ದಾರೆ. ಕಟ್ಟೆ ಮೇಲೂ ರಾಜಕೀಯ, ಯಾವ 24 ಗಂಟೆ ರಾಜಕೀಯ, ಬದುಕು ಬಾಳು ಯಾವ್ದು ಇಲ್ಲ. ಈಗಾಗಲೇ ಹೊಲ ಮಾಡೋರಿಲ್ಲ, ಕಳೆ ತೆಗಿಯೋರಿಲ್ಲ, ಬರೀ ರಾಜಕೀಯ ಮಾತಾಡೋರೆ ಇರೋಂತ ಈ ಕ್ಷೇತ್ರದಲ್ಲಿ ಒಬ್ಬ MLA ಆಗಕ್ಕೆ ಯೋಗ್ಯತೆ ಇಲ್ವಾ? ಇದು ಪ್ರಶ್ನೆ. ಯಾಕೆ ಇದನ್ನ ಪರಕೀಯರು ಬಂದು ಆಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಅವ್ರು ಕೊಡ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ, ಇವ್ರು ಓಟ್ ಹಾಕ್ತಾ ಇದ್ದಾರೆ. ಪಕ್ಷದವ್ರು ಕೊಡ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ, ನೀವು ಓಟ್ ಹಾಕ್ತಾ ಇದ್ದೀರ. ಇದೇ ಸ್ಥಿತಿ ಪಾರ್ಲಿಮೆಂಟ್ಗೂ ಬಂದೈತೆ. ಬೇರೆ ಬೇರೆ ಜಿಲ್ಲೆಯವರು, ಬೇರೆ ಬೇರೆ ತಾಲೂಕಿನವರು, ಹಿರಿಯರಿಗೆ ಅಂದ್ರೆ ಇದು ನೋಡಿ ರಾಜಕೀಯ ವಿಶ್ಲೇಷಣೆ ನಾನು ಮಾಡ್ತಾ ಇರೋದು. ಅಂದ್ರೆ ಇದು ಹಿಂಗೆ ಮುಂದುವರಿಬೇಕಾ? ಯಾಕೆ ಹಿಂಗೆ ಆಗ್ತಾ ಇದೆ ಅಂದ್ರೆ ಈಗ ಮುಂದಿನ ಸರಿ MP ಅವರೇ, ಈ ಸರಿ MLA ಅವರೇ ಆಗ್ತಾರೆ. ಯಾಕೆಂದ್ರೆ ಹಿಂಗೆ ಮುಂದೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅನೇಕ ಸಮಸ್ಯೆಗಳಿದ್ದಾವೆ. ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇವತ್ತು ಚಳಿಕೆರೆ ಎಷ್ಟು ಅಭಿವೃದ್ಧಿ ಆಗಿದೆ, ಯಾಕಾಯ್ತು? ಲೋಕಲ್ MLA ಅವನಿಗೆ ನಮ್ದು ಒಮ್ಮದ ಐತೆ. ಸಿರಾಕ್ ಹೋಗಿ ಸ್ಕೂಲು, ಆಸ್ಪತ್ರೆಗಳು, ಇಲ್ಲಿಂದ ಹೆರಿಗೆಗೆ ಸಿರಾಕ್ ಹೋಗ್ತಾ ಇರೋದು. ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಿರಾಕ್ ಹೋಗ್ತಾ ಇದ್ದಾರೆ ಬಡವರು. ಅಂದ್ರೆ ನಾನು ಯಾರನ್ನ ದೂಷಣೆ ಮಾಡಕ್ ಹೋಗೋದಿಲ್ಲ, ಪ್ರೀತಿ ಕಡಿಮೆ ಇರ್ತದೆ. ಬೆಳಗ್ಗೆ MLA ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಜನ? ಯಾವ ಊರಿಗೆ ಹೋಗ್ಬೇಕು? ಇಲ್ಲಿ ಯಾಕೆ ಇಂಥ ದುಸ್ಥಿತಿ ಯಾಕೆ? ಸೊ ಇವನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ. ನನ್ನ ಉದ್ದೇಶ ಇಷ್ಟೇ, ಆಗ್ಲಿ ಯಾವ ಜಾತಿಯಾದ್ರೂ ಆಗ್ಲಿ ನಮ್ಮವ್ರಿಗೆ ಕೊಡ್ಬೇಕು ಟಿಕೆಟು. ಸೋತ್ರು ನಮ್ಮವರೇ, ಗೆದ್ರು ನಮ್ಮವರೇ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಸಭೆ ಸೇರಿದ್ದೀವಿ. ತಾವೆಲ್ಲ ಪ್ರಬುದ್ಧ ಮತದಾರರು, ನೀವು ಇಲ್ಲಿ ಬಂದಿರೋರು 60 ಜನ 50 ಜನ ಆದ್ರೂ ಇದನ್ನ ಮೆಸೇಜ್ ಅನ್ನ ಬೇರೆ ಬೇರೆಯವರಿಗೆ ತಿಳಿಸಿ, ಅವರೆಲ್ಲ ಬರೋರು ನಿಜವಾಗ್ಲೂ ನಮ್ಮ ಹಿರಿಯ ತಾಲೂಕು ಅಭಿವೃದ್ಧಿ ಮಾಡೋ ಉದ್ದೇಶದಿಂದ ಬರೋದಿಲ್ಲ, ತಿಳ್ಕೊಳ್ಳಿ. ಬಂದವ್ರು ನೀವೆಲ್ಲ ಗೊತ್ತು, ಜವಗನಹಳ್ಳಿ ಬಾರ್ಡರ್ ಅವ್ರಿಗೆ ಪ್ರೀತಿ ಇರ್ತದೆ. ಬಾರ್ಡರ್ ಬಿಟ್ಟು ಮುಂದೆ ಹೋದ್ರ ಅವ್ರ ಬಿಸ್ನೆಸ್ ಅವ್ರದ್ದೇನೇನೋ ನೋಡ್ಕೊಳ್ತಾರೆ. ತಿರ್ಗಿ ಎಂಟ್ರಿ ಆದಾಗಲೇ ವೀಕೆಂಡ್ಗೆ ಎಷ್ಟು, ವಾರಕ್ಕೆ 2 ದಿನ 1 ದಿನ ಬರ್ತಾರೆ. ಸೊ ಇದು ಆಗ್ಬಾರ್ದು. ಹಾಗಾಗಿ ಈ ಉಪಚುನಾವಣೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಾವೆಲ್ಲ ಸ್ಥಳೀಯರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಯಾವುದೇ ಪಕ್ಷದವರಾಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಯಾರೇ ಆಗ್ಲಿ, 3 ಪಕ್ಷದವರು ಇಲ್ಲರಿಗೆ ಕೊಡಬೇಕು. 3 ಪಕ್ಷ ಸೋತ್ರು ನಮ್ಮವರೇ ಆಗಿರ್ಬೇಕು, ಗೆದ್ರು ನಮ್ಮವರೇ ಆಗಿರ್ಬೇಕು, ಹಿರಿಯೂರು ತಾಲೂಕಿನ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಇದು ಸ್ಥಳೀಯರ ಕೂಗು. ಯಾರ ಕೂಗು? ಸ್ಥಳೀಯರ ಕೂಗು. ಇದು ನಿಮ್ಮೆಲ್ಲರ ಕೂಗಾಗಿರ್ಬೇಕು. ಏನಿವತ್ತು ರಾಜು ಹೇಳಿದಕ್ಕೆ ನಾಳೆ MLA ಆಗಲ್ಲ, ನಮಗೂ ಗೊತ್ತು. ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಯಾವಾಗ ಹೋರಾಟ ಮಾಡಿದ್ರೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂತ. ಇದೊಂದು ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಆಗಿ ಸಿಗ್ತದೆ? ಬರೇ ಬೇರೆಯವ್ರನ್ನ ನಾವು ಒಪ್ಕೊಳ್ತಾ ಹೋದಷ್ಟು ಏರ್ತಾನೆ ಹೋಗ್ತಾರೆ ನಮ್ಮ ಮೇಲೆ.